ವೀಕ್ಷಕರೇ, ಪಹಲ್ಗಾಮ್ ದಾಳಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಒಂದು ದಾಳಿಯಿಂದ ಈ ಕಡೆ ಭಾರತ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರೆ, ಈ ಕಡೆ ಪಾಕಿಸ್ತಾನ ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪಾಕ್ನ ಸೈನಿಕರಿಗೆ ಅಲ್ಲಿನ ಪೊಲೀಸರೇ ಶಾಕ್ ಅನ್ನ ನೀಡಿದ್ದಾರೆ. ಏನಿದು ಘಟನೆ ಅಂತ ನೋಡೋಣ. ಇದಕ್ಕೂ ಮುಂಚೆ ಇಂತಹ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಖೈಬರ್ ಪಖ್ತೂನ್ಖ್ವಾದ ಲಕಿ ಮಾರ್ವಾತ್ ನಲ್ಲಿ ಪಾಕಿಸ್ತಾನ ಸೈನಿಕರು ಹಾಗೂ ಪಶ್ತೂನ್ ಪೊಲೀಸರು ಪರಸ್ಪರ ಜಗಳ ಮಾಡಿಕೊಂಡಿರುವ ವಿಡಿಯೋ ಒಂದು ತುಂಬಾ ವೈರಲ್ ಆಗ್ತಾ ಇದೆ. ಪಶ್ತೂನ್ ಪೊಲೀಸರು ಪಾಕಿಸ್ತಾನದ ಸೈನಿಕರಿಗೆ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ನಿಮ್ಗೆ ಹುಚ್ಚು ಹಿಡಿದಿದ್ಯಾ? ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ನಿಮ್ಮ ಜನರಲ್ ಬಂದರು ಕೂಡ ಇಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಎಂದು ಗದರಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಈ ಒಂದು ಘಟನೆಗೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪಾಕಿಸ್ತಾನ ಸೈನ್ಯ ಮತ್ತೆ ಈ ಒಂದು ಪಶ್ತೂನ್ ಪೊಲೀಸರ ನಡುವೆ ವಾಗ್ವಾದ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಘರ್ಷ ಅನ್ನೋದು ಇನ್ನ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. दिमाग खराब है आपका। उधर कश्मीर पे जाओ ना, कश्मीर पे जाओ ना, कुछ भी नहीं कर सकते हो। कश्मीर पे जाओ ना, इधर क्या कर रहे हो? आपका जर्नल भी आ जाए फिर भी कुछ नहीं कर सकते हो। अगर वो डॉलर जर्नल भी आ जाए फिर भी वो कुछ नहीं करेगा। जर्नल भी हम आपकी बूट की नोक पे रखते हैं। ಈ ಒಂದು ಕಿತ್ತಾಟಕ್ಕೆ ಕಾರಣ ಏನಂತ ನೋಡೋಣ. ಪಶ್ತೂನ್ಗಳು ಇರಾನಿನ ಜನಾಂಗೀಯ ಗುಂಪಾಗಿದ್ದು, ಇವರನ್ನ ಪಖ್ತೂನ್ಗಳು ಅಥವಾ ಪಠಾಣ್ಗಳು ಎಂದು ಕರೆಯುತ್ತಾರೆ. ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಾರೆ. ಪಖ್ತೂನ್ಗಳು ಪೂರ್ವ ಇರಾನಿನ ಭಾಷೆಯಾದ ಪಾಶ್ಟೋವನ್ನ ಮಾತನಾಡುತ್ತಾರೆ ಮತ್ತು ಇವರು ಸುನ್ನಿ ಮುಸ್ಲಿಮರು ಆಗಿದ್ದಾರೆ. ಪಶ್ತೂನ್ಗಳು ಪಾಕಿಸ್ತಾನವನ್ನ ವಿರೋಧಿಸಲು ಮುಖ್ಯ ಕಾರಣ ಡ್ಯುರಾಂಡ್ ರೇಖೆ. ವೀಕ್ಷಕರೇ, ಡ್ಯುರಾಂಡ್ ರೇಖೆ ಎಂಬುದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ನಡುವೆ ಇರುವ ಇಂಟರ್ ನ್ಯಾಷನಲ್ ಬಾರ್ಡರ್ ಆಗಿದೆ. ಇದನ್ನ 1893ಯಲ್ಲಿ ಬ್ರಿಟಿಷ್ ಭಾರತದ ಪರವಾಗಿ ಮಾರ್ಟಿಮರ್ ಡುರಾಂಡ್ ಮತ್ತು ಅಫ್ಘಾನ್ ಅಮೀರ್ ಅಬ್ದುಲ್ ರಹಮಾನ್ ಖಾನ್ ನಡುವೆ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು. ಇದು ಸುಮಾರು 2640 ಕಿಲೋಮೀಟರ್ ಗಡಿಯ ಉದ್ದ. ಪಾಕಿಸ್ತಾನ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಪಶ್ಚಿಮ ಗಡಿ ಪ್ರದೇಶಗಳು ಕೂಡ ಒಳಗೊಂಡಿವೆ. ಈ ರೇಖೆ ಪಶ್ತೂನ್ ಜನಾಂಗವನ್ನ ಎರಡಾಗಿ ವಿಭಜಿಸುತ್ತದೆ. 19ನೇ ಶತಮಾನದ ಕೊನೆಯಲ್ಲಿ ಬ್ರಿಟಿಷ್ ಸರ್ಕಾರ ಅಫ್ಘಾನಿಸ್ತಾನವನ್ನ ಬಫರ್ ಸ್ಟೇಟ್ ಆಗಿ ಉಪಯೋಗಿಸಿತು. 1893ಯ ನವೆಂಬರ್ 12ರಂದು ಈ ಗಡಿ ರೇಖೆಯು ರಚನೆಯಾಯಿತು. ಈ ಗಡಿ ಎಂದಿಗೂ ಅಫ್ಘಾನಿಸ್ತಾನದಿಂದ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆಯಾಗಿಲ್ಲ. ಅಫ್ಘಾನಿಸ್ತಾನ ಈ ರೇಖೆಯನ್ನ ಅಧಿಕೃತ ಗಡಿ ಎಂದು ತಿರಸ್ಕರಿಸುತ್ತದೆ. ಪಶ್ತೂನ್ ಜನಾಂಗದ ನಡುವೆ ವಿಭಜನೆ, ಪ್ರಾದೇಶಿಕ ಪರಸ್ಪರ ಸಂಘರ್ಷ, ಉಗ್ರತೆಯ ಅನುಮಾನಗಳು ಇವು ರಾಜಕೀಯ ತೊಂದರೆಗಳಿಗೆ ಕಾರಣವಾಗಿದೆ. ಪಾಕಿಸ್ತಾನ ಈ ರೇಖೆಯನ್ನ ತನ್ನ ಅಧಿಕೃತ ಗಡಿ ಎಂದು ಪರಿಗಣಿಸುತ್ತದೆ. ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಈ ಗಡಿ ಪ್ರಶ್ನಾತೀತ ವಿಷಯವಾಗಿದೆ ಮತ್ತು ಹಲವು ವೇಳೆ ಗಡಿ ಭಾಗದಲ್ಲಿ ಘರ್ಷಣೆಗಳು ಕೂಡ ಸಂಭವಿಸುತ್ತವೆ. ಪಾಕಿಸ್ತಾನ ಹಾಗೂ ಅಫ್ಘಾನ್ನ ಮಧ್ಯೆ 2670 ಕಿಲೋಮೀಟರ್ ಉದ್ದದ ಗಡಿರೇಖೆ ಹಾದು ಹೋಗಿದೆ. ಅಫ್ಘಾನಿಸ್ತಾನದಲ್ಲಿ ಪಶ್ತೂನ್ ಬುಡಕಟ್ಟು ಜನಸಂಖ್ಯೆಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇತ್ತ ಪಾಕಿಸ್ತಾನದಲ್ಲೂ ಪಶ್ತೂನ್ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ ಕೆಲ ಸಂಬಂಧಿಕರು ಅಫ್ಘಾನಿಸ್ತಾನ್ ಭಾಗದಲ್ಲಿದ್ದರೆ ಇನ್ನು ಕೆಲವರು ಪಾಕಿಸ್ತಾನದಲ್ಲಿದ್ದಾರೆ. ಈ ಕಾರಣಕ್ಕೆ ಅಫ್ಘಾನಿಸ್ತಾನ್ ಇಲ್ಲಿಯವರೆಗೆ ಅದು ಗಡಿ ರೇಖೆ ಎಂಬುದನ್ನು ಒಪ್ಪಿಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಿತ್ತಾಟ ಜಾಸ್ತಿಯಾಗಲು ಕಾರಣ ಪಾಟಾ ಪ್ರಾಂತ್ಯದ ಬಿಕ್ಕಟ್ಟು. 1947ರಲ್ಲಿ ಪಾಕಿಸ್ತಾನದ ರಚನೆಯಾಗುವ ಬಳಿಕ 2017ರವರೆಗೆ ಈ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ಟ್ರೈಬಲ್ ಏರಿಯಾಸ್ ಎಂದು ಕರೆಸಿಕೊಳ್ಳುವ ಪ್ರದೇಶದ ನಿಯಂತ್ರಣ ಪಾಕ್ ಬಳಿ ಇರಲಿಲ್ಲ. 2018ರಲ್ಲಿ ಪಾಕ್ ಸಂಸತ್ತು ಮಸೂದೆ ಪಾಸ್ ಮಾಡಿ ಅಲ್ಲಿ ತನ್ನ ಭಾಗ ಎಂದು ಘೋಷಿಸಿತು. ಈ ಪ್ರದೇಶವನ್ನ ಖೈಬರ್ ಪಖ್ತೂನ್ಖ್ವಾದ ಜೊತೆ ವಿಲೀನಗೊಳಿಸಲಾಗಿತ್ತು. ಪಾಕಿಸ್ತಾನದ ಈ ನಿರ್ಧಾರ ತಾಲಿಬಾನ್ ಮತ್ತು ಪಶ್ತೂನ್ ಜನಾಂಗದವರನ್ನ ಕೆರಳಿಸಿದ್ದು, ಈ ವಿಚಾರದ ಬಗ್ಗೆ ಅವಾಗವಾಗ ಗಲಾಟೆ ಕೂಡ ನಡೆಯಲಾಗುತ್ತೆ. ಈ ಒಂದು ಘಟನೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಪಾಕಿಸ್ತಾನದ ಒಂದು ನಟಿಯಾದವರು ಈ ಒಂದು ದಾಳಿಗೆ ಮುನೀರ್, ಪಾಕ್ ಸೈನ್ಯ ಮತ್ತು ಟೆರರಿಸ್ಟ್ಗಳು ಕಾರಣ ಎಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಾಕಿಕೊಂಡಿದ್ದಾರೆ. ಬನ್ನಿ ಅದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪಹಲ್ಗಾಮ್ ದಾಳಿಗೆ ಹಸೀನ್ ಮುನೀರ್ ಕಾರಣ.
ಇದರ ಹಿಂದೆ ಪಾಕಿಸ್ತಾನದ ಸೈನ್ಯ ಹಾಗೂ ಇಸ್ಲಾಮಿಕ್ ಟೆರರಿಸ್ಟ್ಗಳು ಇದ್ದಾರೆ ಅಂತ ಏಕಾಏಕಿ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಈ ಒಂದು ನಟಿ ಹಂಚಿಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಜನರಲ್ ಅಸೀಂ ಮುನೀರ್ ಅವರ ಕ್ರಮಗಳಿಂದಾಗಿ ಭಾರತದಲ್ಲಿ ಇಡೀ ಪಾಕಿಸ್ತಾನಿ ಮನರಂಜನಾ ಉದ್ಯಮವನ್ನ ನಿಷೇಧಿಸಲಾಗಿದೆ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಕೂಡ ಬ್ಲಾಕ್ ಅನ್ನ ಮಾಡಲಾಗಿದೆ. ಭಾರತದ ಪ್ರಧಾನ ಮಂತ್ರಿಯವರಲ್ಲಿ ನಾನು ಗೌರವದಿಂದ ವಿನಂತಿ ಮಾಡುತ್ತಿದ್ದೇನೆ. ಪಾಕಿಸ್ತಾನದ ಸಾಮಾನ್ಯ ಜನರಾದ ನಾವು ಭಾರತಕ್ಕೆ ಯಾವುದೇ ತಪ್ಪನ್ನ ಮಾಡಿಲ್ಲ. ಪಹಲ್ಗಾಮ್ ಅಟ್ಯಾಕ್ ನ ಹಿಂದೆ ಪಾಕಿಸ್ತಾನದ ಆರ್ಮಿ ಮತ್ತು ಟೆರರಿಸ್ಟ್ಗಳು ಇದ್ದಾರೆ ಎಂದು ಈ ಒಂದು ನಟಿ ಹೇಳಿದ್ದಾರೆ. ಸ್ನೇಹಿತರೆ, ಇಂತಹ ಒಂದು ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇಂತಹ ಒಂದು ಅಪ್ಡೇಟ್ ಗಳನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.